ನಮಸ್ಕಾರ. ಕನ್ನಡ ಸಾಹಿತ್ಯದ ಒಂದು ಸುಂದರವಾದ ಕಥೆಯ ಆಳಕ್ಕೆ ಇಳಿಯೋಣ ಬನ್ನಿ. ಇದೊಂದು ಸಣ್ಣ ದೃಶ್ಯ, ಆದರೆ ಅದರಲ್ಲಿರೋ ಭಾವನೆಗಳು ಮಾತ್ರ ದೊಡ್ಡ ಸಾಗರದಷ್ಟು. ಇದು ಮನುಷ್ಯ ಸಂಬಂಧಗಳ ಸೂಕ್ಷ್ಮ ಎಳೆಗಳನ್ನ ಬಿಚ್ಚಿಡುತ್ತೆ. ಮೌನದಲ್ಲಿ ಎಷ್ಟೆಲ್ಲಾ ಮಾತಾಡಬಹುದು ಅಂತ ತೋರಿಸುತ್ತೆ. ಒಂದು ಮಧ್ಯರಾತ್ರಿಯ ಮಳೆ ಮತ್ತು ಅದಕ್ಕಿಂತಲೂ ಭಾರವಾದ ಮೌನ. ಬನ್ನಿ, ಈ ಕಥೆಯೊಳಗೆ ಹೋಗ್ಬರೋಣ. ಹಬ್ಬಾ, ಈ ಒಂದು ಸಾಲಿದೆಯಲ್ಲ, ಇದು ಇಡೀ ಕಥೆಯ ವಾತಾವರಣವನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ಹೊರಗೆ ಮಳೆಯ ಆರ್ಭಟ, ಆದರೆ ಮನೆಯೊಳಗೆ ಅದಕ್ಕಿಂತಲೂ ಭಾರವಾದ, ಕೇಳಿಸಿದ, ಆದರೆ ಅನುಭವಕ್ಕೆ ಬರುವಂಥ ಒಂದು ಮೌನ. ಈ ವ್ಯತ್ಯಾಸ ಇದೆಯಲ್ಲ, ಅದೇ ಈ ಕಥೆಯ ಆತ್ಮ. ಇದು ಕೇವಲ ವಾತಾವರಣದ ವರ್ಣನೆ ಅಷ್ಟೇ ಅಲ್ಲ, ಪಾತ್ರಗಳ ನಡುವೆ ಇರುವ ಆ ಭಾವನಾತ್ಮಕ ಅಂತರದ ಒಂದು ಪ್ರತಿಧ್ವನಿ. ಹಾಗಾದ್ರೆ ಈ ಮೌನದ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಈ ಮೊದಲ ಭಾಗದಲ್ಲಿ ಕಥೆಯ ಸನ್ನಿವೇಶ ಹೇಗಿದೆ ಮತ್ತೆ ಪಾತ್ರಗಳ ನಡುವೆ ಆರಂಭದಲ್ಲಿ ಆ ಭಾವನಾತ್ಮಕ ಅಂತರ ಯಾಕಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಗಮನಿಸಿ. ಇಲ್ಲಿ ಬರೀ ಹೊರಗಿನ ವಾತಾವರಣದ ಬಗ್ಗೆ ಹೇಳ್ತಿಲ್ಲ. ಹಾಸನದ ಚಳಿ, ಸುರಿಯೋ ಮಳೆ, ಇದೆಲ್ಲವೂ ಮನೆಯ ಒಳಗಿನ ಆ ಭಾವನಾತ್ಮಕ ಶೀತಲತೆಯನ್ನ, ಆ ಏಕಾಂತವನ್ನ ಸಂಕೇತಿಸುತ್ತೆ. ಅಂದ್ರೆ ಮಳೆಗಾಲದ ರಾತ್ರಿ ಜೊತೆಗೆ ಸಂಬಂಧಗಳ ನಡುವಿನ ಆ ತಣ್ಣಗಿನ ಮೌನ ಕೂಡ ಅಲ್ಲಿ ಮನೆ ಮಾಡಿತ್ತು. ಇಲ್ಲಿದ್ದಾರೆ ನೋಡಿ ಕಥೆಯ ಎರಡು ಪ್ರಮುಖ ಪಾತ್ರಗಳು, ಗಿರೀಶ್ ಪ್ರಸಾದ್ ಮತ್ತು ರೂಪಾ. ಒಂದೇ ಮನೆಯಲ್ಲಿದ್ರೂ ಇಬ್ರು ತಮ್ಮದೇ ಆದ ಪ್ರಪಂಚದಲ್ಲಿದ್ದಾರೆ. ಒಂದ್ ಕಡೆ ಮಾವ ಹಳೇ ಸಿನಿಮಾದಲ್ಲಿ ಗತಕಾಲಕ್ಕೆ ಜಾರಿದ್ರೆ, ಇನ್ನೊಂದು ಕಡೆ ಸೊಸೆ ಒಂದು ಕಪ್ಪು ಬಿಸಿ ಹಾಲಿನೊಂದಿಗೆ ವರ್ತಮಾನದಲ್ಲಿ ಒಂದು ಸಂಪರ್ಕದ ಸೇತುವೆ ಕಟ್ಟೋಕೆ ಮುಂದಾಗ್ತಾಳೆ. ಈಗ ಕಥೆಯ ದಿಕ್ಕು ಬದಲಾಗುತ್ತೆ. ಆ ಭಾರವಾದ ಮೌನ ಇದೆಯಲ್ಲ, ಅದು ಈಗ ಮುರಿಯುತ್ತೆ. ಎರಡು ಮನಸ್ಸುಗಳ ನಡುವೆ ಒಂದು ಸೂಕ್ಷ್ಮವಾದ ಬಂಧ ಹೇಗೆ ಚಿಗುರೊಡೆಯಲು ಶುರುವಾಗುತ್ತೆ ಅಂತ ನೋಡೋಣ ಬನ್ನಿ. ನಡಿ, ಸಂಬಂಧಗಳು ಬೆಳೆಯೋದು ಇಂತಹ ಸಣ್ಣ ಸಣ್ಣ ಕ್ಷಣಗಳಲ್ಲೇ. ಮೊದಲ ಹೆಜ್ಜೆ, ರೂಪ ಕೊಡೋ ಒಂದು ಕಪ್ ಬಿಸಿ ಹಾಲು. ಅದು ಕೇವಲ ಪಾನೀಯ ಅಲ್ಲ, ಅದೊಂದು ಕಾಳಜಿಯ ಸಂಕೇತ. ಎರಡನೇ ಹೆಜ್ಜೆ, ಆ ಕಾಳಜಿಗೆ ಸಿಗೋ ಒಂದು ಪ್ರತಿಕ್ರಿಯೆ. ಮತ್ತು ಮೂರನೇ ಹೆಜ್ಜೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕೋ ಒಂದು ಅವಕಾಶ. ಈ ಸರಳವಾದ ಮಾತುಕತೆಯೇ ಅವರಿಬ್ಬರ ನಡುವಿನ ಆಳವಾದ ಸಂಭಾಷಣೆಗೆ ವೇದಿಕೆಯಾಗುತ್ತೆ. ಇದು ಈ ಕಥೆಯ ಅತ್ಯಂತ ಪ್ರಮುಖ ಸಂಭಾಷಣೆ. ಇಲ್ಲಿ ಗಿರೀಶ್ ಅವರ ಮಾತು ಕೇವಲ ಒಂದು ಕಂಬಳಿಗೆ ಸೀಮಿತವಾಗಿಲ್ಲ. ಇದು ಜೀವನದ ದೊಡ್ಡ ತತ್ವಕ್ಕೆ ಒಂದು ರೂಪಕದ ಹಾಗೆ. ದೈಹಿಕ ಆರಾಮದಿಂದ ಭಾವನಾತ್ಮಕ ಹೊಂದಾಣಿಕೆಯ ಕಡೆಗೆ ಸಂಭಾಷಣೆಯನ್ನ ತಿರುಗಿಸೋ ಒಂದು ಅದ್ಭುತವಾದ ಕ್ಷಣ ಇದು. ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ನಡೀತಿರೋದೇನು? ಇದನ್ನೇ ನಾವು ಸಬ್ಟೆಕ್ಸ್ಟ್ ಅಥವಾ ಉಪಪಠ ಅಂತ ಹೇಳೋದು. ಅಂದ್ರೆ ಮಾತಿನ ಹಿಂದಿರೋ ಮಾತು. ಅವರು ಮಾತಾಡಿದ್ದು ಕಂಬಳಿ ಬಗ್ಗೆ, ಆದ್ರೆ ಅದರ ಹಿಂದಿನ ಅರ್ಥನೇ ಬೇರೆ. ಜೀವನದಲ್ಲಿ ಒಬ್ರಿಗೊಬ್ರು ಭಾವನಾತ್ಮಕವಾಗಿ ಜಾಗ ಮಾಡ್ಕೊಳ್ಳೋದು, ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವರು ಮಾತಾಡ್ತಿದ್ದಾರೆ. ಈ ಸಂಭಾಷಣೆಯ ಪದರಗಳನ್ನ ನಾವು ಬಿಡಿಸಿ ನೋಡಿದಾಗ ಮಾವ ಮತ್ತು ಸೊಸೆ ನಡುವೆ ನಿಜವಾಗ್ಲೂ ಏನು ಮಾತುಕತೆ ನಡೀತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಗಿರೀಶ್ ಅವರು ಸುಮ್ಮನೆ ಸಮಯ ಕಳೀತಿಲ್ಲ. ಅವರು ತಮ್ಮ ಒಂಟಿತನವನ್ನ, ಪ್ರೀತಿಯ ಹಂಬಲವನ್ನ ಮತ್ತು ಯಾರಾದ್ರೂ ಜೊತೆಗಿದ್ದಾರೆ ಅನ್ನೋ ಭರವಸೆಯನ್ನ ಮೌನವಾಗಿ ಹಂಚಿಕೊಳ್ತಿದ್ದಾರೆ. ಆದರೆ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಾಗ ಈ ಆತ್ಮೀಯ ಕ್ಷಣಕ್ಕೆ ಒಂದು ಅಡ್ಡಿ ಎದುರಾಗತ್ತೆ. ಮಗ ಬಾಬುವಿನ ಹಠಾತ್ ಆಗಮನ ಅಲ್ಲಿವರೆಗೂ ಕಟ್ಟಿದ್ದ ಆ ಸೂಕ್ಷ್ಮ ವಾತಾವರಣವನ್ನ ಹೇಗೆ ಅಲ್ಲಾಡಿಸುತ್ತೆ ಅಂತ ಈಗ ನೋಡೋಣ. ಅಷ್ಟೇ, ಬಾಬುವಿನ ಈ ಸರಳ ಮುಗ್ಧ ಪ್ರಶ್ನೆ ಒಂದು ಗಾಜಿನ ಮನೆಯನ್ನ ಕಲ್ಲೆಸ್ತು ಒಡೆದ ಹಾಗೆ. ರೂಪಾ ಮತ್ತು ಗಿರೀಶ್ ಅವರು ನಿರ್ಮಿಸಿದ್ದ ಆ ಸೂಕ್ಷ್ಮ ಭಾವನಾತ್ಮಕ ಲೋಕವನ್ನ ಇದು ಸಂಪೂರ್ಣವಾಗಿ ಒಡೆದುಹಾಕುತ್ತೆ. ಅವರ ಆಳವಾದ ಸಂಭಾಷಣೆಯ ಅರಿವೇ ಇಲ್ಲದೆ ಕೇಳಿದ ಈ ಮಾತು ಆ ಕ್ಷಣವನ್ನೇ ಚದುರಿಸಿಬಿಡುತ್ತೆ. ಇದು ಸುಮ್ಮನೆ 5-10 ನಿಮಿಷದ ಮಾತುಕತೆ ಆಗಿರಲಿಲ್ಲ. ಈ ಸಮಯರೇಖೆಯನ್ನು ಗಮನಿಸಿ. ರಾತ್ರಿ 11ರಿಂದ 1:30ವರೆಗೆ, ಅಂದ್ರೆ ಸುಮಾರು 2 ಗಂಟೆಗಳ ಕಾಲ ಅವರು ಕಟ್ಟಿದ ಆ ಆತ್ಮೀಯ ಬಾಂಧವ್ಯವನ್ನ ಬಾಬುವಿನ ಒಂದು ಕ್ಷಣದ ಪ್ರವೇಶ ಹೇಗೆ ನಿಲ್ಲಿಸ್ಬಿಟ್ಟಿತು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಬಾಬುವಿನ ಪಾತ್ರವನ್ನ ವಿಶ್ಲೇಷಣೆ ಮಾಡಿದ್ರೆ ಅವನು ದೈಹಿಕವಾಗಿ ಮನೆಯಲ್ಲಿದ್ದಾನೆ ಅಷ್ಟೇ, ಆದ್ರೆ ಭಾವನಾತ್ಮಕವಾಗಿ ಗೈರು ಹಾಜರಾಗಿದ್ದಾನೆ. ಅವನ ದಣಿವು ಮತ್ತು ಆ ಚಿಕ್ಕ ಮಾತುಗಳು ಆ ಕುಟುಂಬದಲ್ಲಿ ಹೊಸದಾಗಿ ರೂಪುಗೊಂಡ ಆ ಭಾವನಾತ್ಮಕ ಸೇತುವೆಯಿಂದ ಅವನೆಷ್ಟು ದೂರದಲ್ಲಿದ್ದಾನೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಬಾಬು ಕೋಣೆಯಿಂದ ಹೋದ. ಈಗ ಮತ್ತೆ ಮೌನ. ಆದ್ರೆ ಈ ಮೌನ ಮೊದಲಿನ ಇರಲಿಲ್ಲ. ಈ ಸಲದ ಮೌನದಲ್ಲಿ ಒಂದು ಶಕ್ತಿ ಇತ್ತು, ಒಂದು ತಿಳುವಳಿಕೆ ಇತ್ತು. ಈ ಮೌನ ವಿನಿಮಯದಲ್ಲಿ ಕತೆ ಹೇಗೆ ಒಂದು ಸುಂದರವಾದ ಅಂತ್ಯವನ್ನ ಕಾಣುತ್ತೆ ಅಂತ ನೋಡೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ರೂಪಾ ಮತ್ತು ಗಿರೀಶ್ ನಡುವಿನ ಆ ಅಂತಿಮ ನಿರ್ಣಾಯಕ ಕ್ಷಣಗಳನ್ನ ವಿಶ್ಲೇಷಣೆ ಮಾಡೋಕೆ ಈ ಪ್ರಶ್ನೆ ದಾರಿ ಮಾಡಿಕೊಡುತ್ತೆ. ಮಾತಾಡದನೆ ಅವರು ಏನು ಮಾತಾಡ್ಕೊಂಡ್ರು? ಅಲ್ಲೇ ಆಗಿದ್ದು ಆ ಮ್ಯಾಜಿಕ್. ಆ ಅಡ್ಡಿಯ ನಂತರ
ಅವರಿಬ್ಬರೂ ನೋಡೋ ಆ ಒಂದು ನೋಟ ಇದೆಯಲ್ಲ, ಅದು 1000 ಮಾತುಗಳಿಗಿಂತ ಹೆಚ್ಚು ಅರ್ಥಪೂರ್ಣ. ಆ ನೋಟದಲ್ಲೇ ಅವರ ಹೊಸ ಬಂಧ ಗಟ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ಬಾಬು ತಮ್ಮ ಈ ಭಾವನಾತ್ಮಕ ಜಗತ್ತಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋ ಸತ್ಯವನ್ನ ಇಬ್ಬರೂ ಮೌನವಾಗಿಯೇ ಒಪ್ಕೊಳ್ತಾರೆ. ಆ ಮೌನ ಒಪ್ಪಂದಕ್ಕೆ ಈಗ ಮಾತು ಸಿಕ್ಕಿದ್ದು ಹೀಗೆ: ಒಂದು ಸರಳ ಪ್ರಶ್ನೆ ಮತ್ತು ಒಂದು ಸನ್ನೆ ಅಷ್ಟೇ. ಇಲ್ಲಿ ಮಗಳೇ ಅನ್ನೋ ಪದದ ಬಳಕೆಯನ್ನ ಗಮನಿಸಿ. ಅದು ಅವರ ಸಂಬಂಧಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಒಂದು ರಾತ್ರಿಯ ಸಂಪರ್ಕ ಈಗ ಭವಿಷ್ಯದ ಒಡನಾಟದ ಭರವಸೆಯಾಗಿ ಬದಲಾಗುತ್ತೆ. ಕೊನೆಯಲ್ಲಿ ಈ ಸಣ್ಣ ಆತ್ಮೀಯ ದೃಶ್ಯದ ವಿಶಾಲವಾದ ಮಹತ್ವ ಏನು ಅಂತ ಚರ್ಚಿಸೋಣ. ಮಾನವ ಸಂಬಂಧಗಳ ಬಗ್ಗೆ ಈ ಕಥೆ ನಮಗೆ ಏನ್ ಹೇಳುತ್ತೆ? ಈ ಕಥೆ ನಮ್ಮ ಮುಂದೆ ಕೆಲವು ಸಾರ್ವತ್ರಿಕ ವಿಷಯಗಳನ್ನ ಇಡುತ್ತೆ. ಆರಂಭದ ಒಂಟಿತನದಿಂದ ಶುರುವಾಗಿ ಒಂದು ಸಣ್ಣ ಸ್ಪರ್ಶದಿಂದ ಚಿಗುರುವ ಸಂಪರ್ಕದ ಹಂಬಲ ಮತ್ತು ಹಳೆಯ ಹಾಗೂ ಹೊಸ ಪೀಳಿಗೆಗಳ ನಡುವಿನ ಅಂತರವನ್ನು ಇದು ತೋರಿಸುತ್ತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾತಿಲ್ಲದೇನೆ ಬೆಸೆಯುವ ಅಲಿಖಿತ ಬಂಧಗಳ ಶಕ್ತಿಯನ್ನ ಈ ಕಥೆ ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತರುತ್ತೆ. ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಇದೆ. ನಿಜವಾದ ಮಾನವ ಸಂಪರ್ಕ ಅನ್ನೋದು ದೊಡ್ಡ ದೊಡ್ಡ ಗಿಫ್ಟ್ ಅಥವಾ ನಾಟಕೀಯ ಘಟನೆಗಳಿಂದಲ್ಲ. ಬದಲಾಗಿ ಇಂಥ ಸಣ್ಣ, ಶಾಂತ ಮತ್ತು ಅರ್ಥಪೂರ್ಣ ಕ್ಷಣಗಳಲ್ಲಿ ಸಿಗುತ್ತೆ. ಈ ವಿಶ್ಲೇಷಣೆಯನ್ನ ನಾವು ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಕಥೆ ನಮ್ಮ ಸ್ವಂತ ಜೀವನ ಮತ್ತು ನಮ್ಮ ಸಂಬಂಧಗಳ ಬಗ್ಗೆ ಯೋಚಿಸೋ ಹಾಗೆ ಮಾಡುತ್ತೆ. ಬಹುಶಃ ನಮ್ಮ ಜೀವನದ ಅತ್ಯಂತ ಸುಂದರವಾದ, ಅರ್ಥಪೂರ್ಣವಾದ ಬಂಧಗಳು ನಾವು ಮಾತನಾಡಲು ಮರೆತ ಕ್ಷಣಗಳಲ್ಲೇ ಕಳೆದು ಹೋಗ್ತಿದೆಯಾ? ಯೋಚನೆ ಮಾಡಿ.